ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ನಾಳೆಯಿಂದ ತಮ್ಮನೆಲ್ಲಲ್ಲಿ ನೋಡ್ತಾ ಇರಬಹುದು ನೀವು. ನಾಳೆಯಿಂದ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್. ಅಂದ್ರೆ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಗೃಹಲಕ್ಷ್ಮಿಯರಿಗೆ ಹಣ ಡಬಲ್ ನಾಳೆಯಿಂದ. ಹಾಗಾದ್ರೆ ಬನ್ನಿ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರಬಹುದು, ಈಗ ಏನು ಗೃಹಲಕ್ಷ್ಮಿ ಯೋಜನೆಯ 2,000 ಹಣ ಕೊಟ್ರೆ ಸಾಕು ಸರ್, ಇನ್ನೇನ್ ಡಬಲ್ ಹಣ ನಮಗೆ ಬೇಕಾಗಿಲ್ಲ ಅನ್ನೋರು ಬಹಳಷ್ಟು ಮಂದಿ ಇದ್ದಾರೆ. ಆದ್ರೆ ಇದು ರಾಜ್ಯ ಸರ್ಕಾರದ ಒಂದು ಸರ್ಪ್ರೈಸ್ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಹಣ ಡಬಲ್ ಮಾಡೋಕೆ ಹೊಂಟಿದೆ. ಅಂದ್ರೆ ನಿಮ್ಗೆ ಡಬಲ್ ಹಣ ಕೊಡ್ತಾ ಇದೆ. ಏನಪ್ಪಾ ಇದ್ರೆ ಹಿಂದಿನ ಒಂದು ಕಾರಣ ಏನು, ಯಾಕೆ ಈ ರೀತಿಯಾಗಿ ರಾಜ್ಯ ಸರ್ಕಾರ ಮಾಡ್ತಾ ಇದೆ, ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಒಟ್ಟಾರೆಯಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಿದ್ದಂತವ್ರಿಗೆ ಇದೊಂದು ಸರ್ಪ್ರೈಸ್ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ಬನ್ನಿ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಯಾಕಂದ್ರೆ ಬಹಳಷ್ಟು ಜನ ಬೇಸತ್ತು ಹೋಗಿದ್ದಾರೆ. ಸರ್, ನಮ್ಗೆ ಹಣನೇ ಬರ್ತಾ ಇಲ್ಲ ಅಂತ ಬಹಳಷ್ಟು ಮಂದಿ ಕೇಳ್ತಾ ಇದ್ದಾರೆ. ಇದು ಏನಪ್ಪಾ ಅಂತಂದ್ರೆ ರಾಜ್ಯ ಸರ್ಕಾರದ ಒಂದು ದೌರ್ಬಲ್ಯತೆ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಅವರು ಎಲ್ಲಾ ರೀತಿಯ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದೀವಿ ಅಂತಾರೆ, ಆದ್ರೆ ಬಹಳಷ್ಟು ಮಂದಿಗೆ ಯಾಕೆ ಹಣ ಬರ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆ ಇವತ್ತಿಗೂ ಕಾಡ್ತಾ ಇದೆ. ಯಾಕಂದ್ರೆ ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ರು, ಅದರಲ್ಲಿ ಬಹಳಷ್ಟು ಮಂದಿ ಕಂಪ್ಲೇಂಟ್ ಅನ್ನ ಜನರು ಮಾಡಿದ್ರು. ಸೊ ಆದ್ರೂ ಕೂಡ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ. ಅಂತದ್ರಲ್ಲಿ ಈಗ ನಿಮಗೆ ಗೃಹಲಕ್ಷ್ಮಿಯರಿಗೆ ಹಣ ಡಬಲ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅವಾಗಾದ್ರೆ ಬನ್ನಿದ್ರೆ ಒಂದು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಗೃಹಲಕ್ಷ್ಮಿಯರು ಹಣ ಡಬಲ್ ಪಡೆಯೋದು ಹೇಗೆ, ಪಡಿಬೇಕಾದ್ರೆ ಯಾವಾಗ್ಲಿಂದ ರಾಜ್ಯ ಸರ್ಕಾರ ಕೊಡ್ತಾ ಇದೆ, ನಿಮಗೆ ನೀವು ಏನ್ ಮಾಡ್ಬೇಕು ಅದಕ್ಕ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡಕ್ ಹೋಗಬೇಡಿ. ವಿಡಿಯೋಕ್ಕೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಅನ್ನ ಮಾಡಿ. ಹೌದು ಸ್ನೇಹಿತರೆ, ಇದೀಗ ಬಂದಿರುವಂತ ಒಂದು ಹೊಸ ಅಪ್ಡೇಟ್. ಬೆಳ್ಳಂಬೆಳಗ್ಗೆನೆ ಇವತ್ತ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ರಾಜ್ಯ ಸರ್ಕಾರ ಏನು ಗೃಹಲಕ್ಷ್ಮಿಯರಿಗೆ ಕೊಟ್ಟಿರುವಂತದ್ದು. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರ್ಬೋದು, ಏನು 7ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತಾರೆ, ಆದ್ರೆ ಬಹಳಷ್ಟು ಮಂದಿಗೆ ಬಂದಿಲ್ಲ, ಇನ್ನು ಕೆಲವರಿಗೆ ಪೆಂಡಿಂಗ್ ಹಣ ಬಂದಿಲ್ಲ. ಸೊ ಈ ರೀತಿಯಾಗಿ ಹಲವಾರು ಪ್ರಶ್ನೆಗಳ ಮಧ್ಯೆ ಈಗ ರಾಜ್ಯ ಸರ್ಕಾರ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಏನಪ್ಪಾ ಅಂತಂದ್ರೆ ನಿಮ್ಮ ಹಣ ಡಬಲ್ ಮಾಡಿ ಕೊಡ್ತಾ ಇದೀವಿ ಅಂತ ರಾಜ್ಯ ಸರ್ಕಾರ ತಿಳಿಸಿದೆ. ಆಸಕ್ತರು ಏನಿದ್ದಾರೆ ಹಣವನ್ನ ಡಬಲ್ ಮಾಡಿಕೊಳ್ಬಹುದು, ಇಲ್ಲಾಂದ್ರೆ ಬೇಡ ಅಂದ್ರೆ ನೀವು 2,000 ರೂಪಾಯಿ ಹಣವನ್ನ ಪಡೆದುಕೊಳ್ಬಹುದು. ಇದು ಏನಪ್ಪಾ ಫುಲ್ ಡೀಟೇಲ್ಸ್ ಏನಪ್ಪಾ ಅಂತಂದ್ರೆ ಈಗ ರಾಜ್ಯ ಸರ್ಕಾರ ಏನಿದೆ ನಿಮಗೆ ಆಲ್ರೆಡಿ ಈ ಒಂದು ಮಾಹಿತಿ ಗೊತ್ತಿರಬಹುದು. ಯಾಕಂದ್ರೆ ಹಲವಾರು ಬಾರಿ ರಾಜ್ಯ ಸರ್ಕಾರ ಇದನ್ನ ಅನೌನ್ಸ್ ಮಾಡಿದೆ. ಸ್ನೇಹಿತರೆ, ಇಲ್ಲಿ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆಯಪ್ಪ ಅಂತಂದ್ರೆ ಈ ಒಂದು ಚಿಟ್ ಫಂಡ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೆ. ಚಿಟ್ ಫಂಡ್ ಅಂದ್ರೆ ನಿಮಗೆ ಗೊತ್ತಿರುತ್ತೆ, ನಿಮ್ಮ ಹಣ ಡಬಲ್ ಮಾಡುವಂತ ಒಂದು ವ್ಯವಸ್ಥೆ ಅದು. ಇಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಅಂದ್ರೆ ಗ್ಯಾರಂಟಿ ಆದಂತ ಒಂದು ಚಿಟ್ ಫಂಡ್ಸ್ ಇದು. ರಾಜ್ಯ ಸರ್ಕಾರನೇ ಇದನ್ನ ಜಾರಿಗೆ ತರ್ತಾ ಇದೆ, ಈ ಒಂದು ಚಿಟ್ ಫಂಡ್ಸ್ ಅನ್ನ. ಅಂದ್ರೆ ಪ್ರತಿ ತಿಂಗಳು ನಿಮ್ಗೆ ಏನು ಗೃಹಲಕ್ಷ್ಮಿ ಯೋಜನೆಯ 2,000 ಹಣ ಬರ್ತಾ ಇರುತ್ತೆ, ನೀವು ಅದನ್ನ ಪಡೆಯುವಂತಿಲ್ಲ. ಅಂದ್ರೆ ಆ ಒಂದು 2,000 ರೂಪಾಯಿ ಹಣವನ್ನ ನೇರವಾಗಿ ಚಿಟ್ ಫಂಡ್ಸ್ ನಲ್ಲಿ ಹೂಡಿಕೆ ಮಾಡ್ತಾರೆ. ರಾಜ್ಯ ಸರ್ಕಾರನೇ ಇದು ಮಾಡುತ್ತೆ. ಅಂದ್ರೆ ನೀವು ಒಪ್ಪಿಗೆ ಕೊಟ್ರೆ ಸಾಕು, ಅದನ್ನ 2,000 ರೂಪಾಯಿ ಪ್ರತಿ ತಿಂಗಳ ನಿಮ್ಗೆ ಚಿಟ್ ಫಂಡ್ ನಲ್ಲಿ ಹೂಡಿಕೆ ಮಾಡ್ತಾರೆ. ಅದು ಇಷ್ಟು ದಿನ ಅಂತ ಟೈಮ್ ಇರುತ್ತೆ. ಅಷ್ಟು ದಿನ ಆದ್ಮೇಲೆ ನಿಮಗೆ ಎಷ್ಟು ಹಣ ನೀವು ಅದರಲ್ಲಿ ಇನ್ವೆಸ್ಟ್ ಮಾಡಿರ್ತೀರಾ ಅದಕ್ಕೆ 1 to ಡಬಲ್ ಹಣ ನಿಮ್ಗೆ ರಿಟರ್ನ್ ಬರುತ್ತೆ. ಹೌದು ಸ್ನೇಹಿತರೆ, ಈ ರೀತಿಯಾದಂತ ಒಂದು ರಾಜ್ಯ ಸರ್ಕಾರ ಭರ್ಜರಿ ಪ್ಲಾನ್ ಅನ್ನ ಮಾಡಿದೆ. ಯಾಕಂದ್ರೆ ಈಗ ಪ್ರತಿ ತಿಂಗಳ 2,000 ರೂಪಾಯಿ ಹಣವನ್ನ ಕೊಡ್ತಾ ಇದೀವಿ, ಅದು ಆದಷ್ಟು ಜನರಿಗೆ ಸ್ವಲ್ಪ ಪ್ರಮಾಣದಲ್ಲಿ ಅನುಕೂಲ ಆಗುತ್ತೆ, ಖರ್ಚಾಗಿ ಹೋಗ್ಬಿಡುತ್ತೆ, ಯಾವುದೇ ರೀತಿ ಸೇವಿಂಗ್ ಆಗೋದಿಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರ ಈ ರೀತಿಯಾದಂತ ಒಂದು ಚಿಂತನೆಯನ್ನ ಮಾಡಿದೆ. ಸೊ ಅದಕ್ಕಾಗಿ ಇಲ್ಲಿ ನಿಮ್ಗೆ ನಾಳೆ ಏನಪ್ಪಾ, ನಾಳೆಯಿಂದ ಅಂತಂದ್ರೆ ನಿಮಗೆ ನಾಳೆ ಒಂದು ಇದಕ್ಕೆ ಸಂಬಂಧಪಟ್ಟಂತ ಒಂದು ಸಭೆಯನ್ನ ನಡೆಸ್ತಾ ಇದ್ದಾರೆ. ಇದರಲ್ಲಿ ಏನಾದ್ರೂ ಈ ಒಂದು ಸಭೆಯಲ್ಲಿ ಇದು ಫೈನಲ್ ಆಯ್ತಪ್ಪ ಅಂತಂದ್ರೆ ನಿಮಗೆ ಅನೌನ್ಸ್ ಮಾಡ್ತಾರೆ, ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಯಾರ್ಯಾರು ಈ ಒಂದು ಹಣವನ್ನ ಡಬಲ್ ಮಾಡ್ಬೇಕಂತ ನಿಮ್ಮ ಹೆಸರನ್ನ ನೀವು ನೋಂದಣಿ ಮಾಡ್ಬೇಕಾಗುತ್ತೆ. ಎಲ್ಲಿ ಯಾವ ರೀತಿ ಅನ್ನೋದ್ರ ಬಗ್ಗೆ ಕೂಡ ನಾಳೆ ಅಪ್ಡೇಟ್ ನಲ್ಲಿ ಗೊತ್ತಾಗುತ್ತೆ. ಸೊ ಅವಾಗ ನೀವು ಯಾರು ಇದನ್ನ ಚಿಟ್ ಫಂಡ್ಸ್ ಆಯ್ಕೆ ಮಾಡ್ಕೊಂತ ಅವಾಗ ನಿಮ್ಗೆ ಪ್ರತಿ ತಿಂಗಳ ಬರುವಂತ 2,000 ರೂಪಾಯಿ ಹಣವನ್ನ ಅದರಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದನೇ ಹೂಡಿಕೆ ಆಗುತ್ತೆ. ಅವಾಗ ನಿಮ್ಗೆ ಇಷ್ಟು ದಿನಗಳ ಆದ ನಂತರ ನಿಮ್ಗೆ ಹಣ ಡಬಲ್ ಬರುತ್ತೆ. ಇದೊಂದು ರಾಜ್ಯ ಸರ್ಕಾರದ ಗ್ಯಾರಂಟಿ ಚಿಟ್ ಫಂಡ್ಸ್ ಆಗಿರುತ್ತೆ. ಮಹಿಳೆಯರು ಆರಾಮಾಗಿ ಇದನ್ನ ಹೂಡಿಕೆ ಮಾಡಬಹುದು. ಬೇಡಪ್ಪ ನಮ್ಗೆ ಅಂತಂದ್ರೆ ನೀವು ಈ ಪ್ರತಿ ತಿಂಗಳ 2,000 ರೂಪಾಯಿ ಹಣವನ್ನ ನೀವು ಪಡೆದುಕೊಳ್ಬಹುದು. ಹಾಗಾದ್ರೆ ನಾಳೆವರೆಗೆ ವೇಟ್ ಮಾಡೋಣ, ಈ ಒಂದು ಹೊಸ ಅಪ್ಡೇಟ್ ಏನಾಗುತ್ತೆ ಅನ್ನೋದನ್ನ.